ಶಿವಕುಮಾರ್ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ರಾಜಶೇಖರ್ ಪಾಟೀಲ್ ಅವರಿಗೆ, ತಾಡಂಪಳ್ಳಿ ಅವರಿಗೆ, ತಾಡಂಪಳ್ಳಿ ಅವರಿಗೆ ಸಮಸ್ತ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಶುಭ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಇವತ್ತು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಉಪಚುನಾವಣೆ ಆದಂಥ 3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸ್ತಾ ಇದೆ. ಇದ್ರದ್ದು ಉದ್ದೇಶ ಏನಂತಂದರೆ ಸಾಮಾಜಿಕ ನ್ಯಾಯ ಮತ್ತು ಯಾವಾಗ ಈ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಆಗ್ತದೆ ಅಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಸಾಮಾಜಿಕ ನ್ಯಾಯ ಬಗ್ಗೆ ಹೋರಾಟ ಮಾಡಿ ಪಕ್ಷದ ಅಭ್ಯರ್ಥಿಗಳಿಗೆ ಶ್ರಮ ಪಟ್ಟಿದಾರ ಅವೆಲ್ಲ ಅಭ್ಯರ್ಥಿಗಳು ಇವತ್ತು ಗೆದ್ದು ಸಿಂಗಾವಿಯಲ್ಲಿ ಗೆದ್ದಿದೆ ಮತ್ತು ಸೊಂಡೂರಲ್ಲಿ ಗೆದ್ದಿದೆ ಮತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಅತಿ ಹೆಚ್ಚಿನ ಒಂದು ಮೆಜಾರಿಟಿಯಲ್ಲಿ ಗೆದ್ದಂತ ಸಂದರ್ಭ ಇವತ್ತು ನಾವು ಒಂದು ಸಂತೋಷವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಅಲ್ಲಿನ 3 ಕ್ಷೇತ್ರದ ಅದೇ ರೀತಿ ವಯನಾಡ್ನಲ್ಲಿ ನಮ್ಮ ರಾಷ್ಟ್ರೀಯ ನಾಯಕಿಯಾದಂಥ ಪ್ರಿಯಾಂಕಾ ಗಾಂಧಿ ಇವತ್ತೇನು ವಯನಾಡ್ನಲ್ಲಿ ಕೇರಳದಲ್ಲಿ ಏನು ಅಭ್ಯರ್ಥಿಯಾಗಿದ್ರು ಇವತ್ತು ಅವರು ಈ ಒಂದು ಸಂದರ್ಭದಲ್ಲಿ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅದಕ್ಕೋಸ್ಕರ ನಾವು ಅಲ್ಲಿ ನಮ್ಮ ನಾಯಕರು ನಮ್ಮ ಧನರಾಜ್ ತಾಡಂಪಳ್ಳಿ ಅವರು ಅಲ್ಲಿ ಅಬ್ಸರ್ವರ್ ಆಗಿ ಕೆಲಸ ಮಾಡಿದ್ದಾರೆ. ಎಲ್ಲ ರೀತಿಯಿಂದ ಒಂದು ಕೆಲಸ ಮಾಡಿದ ಪ್ರಯುಕ್ತ ಇವತ್ತ ವಯನಾಡ್ನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಗೆದ್ದಿದ್ದಾರೆ. ಕರ್ನಾಟಕದಲ್ಲಿ 3 ಸೀಟ್ನಲ್ಲಿ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಹೊಡೆದಿದೆ. ಇದು ಒಂದು ಸಂತೋಷದ ಸುದ್ದಿ. ಇದು ಮುನ್ಸೂಚನೆ. ಮುಂದಿನ ದಿನದಲ್ಲಿ ಮೋದಿ ಅವರು ಮನೆಗೆ ಹೋಗ್ತಾರೆ, ಪಾರ್ಲಿಮೆಂಟ್ ನಲ್ಲಿ ಕಾಂಗ್ರೆಸ್ ಬರ್ತದೆ ನಮ್ಮ ಒಂದು ವಿಶ್ವಾಸ ತಮ್ಮೆಲ್ಲರಿಗಿದೆ ಅಂತಂದು ಹೇಳ್ತಾ ನಾವು ಇವತ್ತು ನಮಗೆ ಎಲ್ಲ ಆಶೀರ್ವಾದ ಮಾಡಿದಂತ 3 ಕ್ಷೇತ್ರದ ಜನತೆಗೆ ಕಾಂಗ್ರೆಸ್ ಪಕ್ಷದಿಂದ ಬಹಳ ಹೃದಯಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೀವಿ. ಮತ್ತು ತಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಜನತೆಗೆ ಚಿರೋಣಿಯಾಗಿದ್ದೀವಿ, ಸೇವೆ ಸಲ್ಲಿಸ್ತಾ ಇರ್ತೀವಿ, ಮುಂದೇನು ಸಲ್ಲಿಸ್ತೀವಿ ಅಂತಂದು ಹೇಳ್ತಾ ಈ ಒಂದು ಸಂತೋಷದ ದಿನವನ್ನು ತಾವೆಲ್ಲರೂ ಆಚರಿಸಬೇಕಂತಂದು ಕೇಳ್ತೀನಿ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.